ಕರ್ನಾಟಕದ ಅವಿಭಾಜ್ಯ ಅಂಗ. ಆ ಒಂದು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಟೊಂಕ ಕಟ್ಟಿ ನಿಂತುಕೊಂಡು ಜಾಗೃತಿ ಜಾಥಾ ಮಾಡಿದವರು ಅಂದ್ರೆ ಪರಮ ಪೂಜನೀಯ ಗುರುಗಳು. ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯರಾಗಿರುವಂತಹ ಶಿವಬಸವ ಮಹಾಶಿವಯೋಗಿಗಳವರು ನಾಡು ನುಡಿ ನೆಲ ಜಲ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ಇವುಗಳಿಗೆ ಏನಾದ್ರೂ ಧಕ್ಕೆ ಬಂತು ಅಂದ್ರೆ ಪರಮ ಪೂಜನೀಯ ಗುರುಗಳವರು ಮಠವನ್ನ ಬಿಟ್ಟು ಹೊರಗಡೆ ಬರ್ತಾ ಇದ್ರು. ನಮ್ಮ ನೆಲವನ್ನ ಉಳಿಸಬೇಕು, ಜಲವನ್ನ ಉಳಿಸಬೇಕು, ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಬೇಕು ಅಂತ ಹೇಳಿ ಈಗ ಆ ಪರಂಪರೆಯ ಅಪರೂಪದ ಎತ್ತಿವರಿಯರಾಗಿ ಇವತ್ತು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು. ಅದಕ್ಕೆ ಕಿತ್ತೂರು ಕರ್ನಾಟಕ ಅಂತ ನಾವು ಕರಿತೀವಿ. ಈ ಕಿತ್ತೂರು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವತ್ತು ಇಡೀ ನಾಡಿನ ಗಮನವನ್ನು ಸೆಳೆದಿರುವಂತಹ ಜಾಗೃತಿ ಜಾಥಾ ಯಾವುದು ಅಂದ್ರೆ ನಾಗನೂರು ರುದ್ರಾಕ್ಷಿ ಮಠದ ಪರಮ ಪೂಜ್ಯರು ಮಾಡಿರುವಂತಹ ಇವತ್ತಿನ ಜಾಗೃತಿ ಜಾಥಾ ಕಾರ್ಯಕ್ರಮ. ನಾವು ಇವತ್ತು ಎಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ನಾವು ಯಾಕೆ ಕರ್ಕೊಂಡು ಈ ಪಾದಯಾತ್ರೆಯಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಪಾದಯಾತ್ರೆ ಮಾಡಿದೀವಿ ಅಂದ್ರೆ ಮಕ್ಕಳಿಗೂ ಕೂಡ ಗೊತ್ತಾಗ್ಬೇಕು. ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ಈ ಒಂದು ಏರಿಯಲ್ಲಿ ಕೂತ್ಕೊಂಡಿರೋ ಎಲ್ಲ ಸಣ್ಣ ಸಣ್ಣ ಮಕ್ಕಳು ನಿಮ್ಮ ಯಾರಾದ್ರೂ MP ಆಗ್ಬಹುದು, MLA ಆಗ್ಬಹುದು, ವಕೀಲರಾಗ್ಬಹುದು, ಪೊಲೀಸ್ ಅಧಿಕಾರಿಗಳಾಗ್ಬಹುದು, ಸಾಹಿತಿಗಳಾಗ್ಬಹುದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬಹುದು. ಈಗ ನೀವು ಕುತ್ಕೊಂಡು ಹೋಗುವಾಗನೇ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಆಗ್ಬಹುದು, ಪ್ರಧಾನಮಂತ್ರಿ ಆಗ್ಬಹುದು. ಇದು ನಮ್ಮ ಸಂವಿಧಾನ ಹೇಳ್ತದೆ. ಹೀಗಾಗಿ ನಾವು ಏನೇ ಇಲ್ಲಿ ಹೇಳೋದಕ್ಕೆ ಹೊರತೀವಿ ಅಂದ್ರೆ ನಮ್ಮ ಮಕ್ಕಳಿಗೆ ಅದ್ರ ಅರಿವಾಗಬೇಕು. ಸಣ್ಣವರಿದ್ದಾಗಲೇ ಅವರಿಗೆ ನಾವು ತಿಳುವಳಿಕೆ ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಪರಮ ಪೂಜ್ಯರಾಗಿರುವಂತಹ ಡಾಕ್ಟರ್ ಯಲ್ಲಪ್ಪ ಮಹಾಸ್ವಾಮಿಗಳು ಏನ್ ಮಾಡಿದ್ರು ಅಂದ್ರೆ ಈ ವ್ಯವಸ್ಥೆಯ ಕುರಿತಾಗಿ ಅವರಿಗೆ ಅರಿವು ಬರಲಿ ಅಂತ ಹೇಳಿ ಈಗ ಸುವರ್ಣ ವಿಧಾನಸೌಧ ಚಳಿಗಾಲದ ಅಧಿವೇಶನ ಅಂತ ಹೇಳಿ 10 ದಿನ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಅಧಿವೇಶನ ನಡೀತದೆ. ಅದು ಎಷ್ಟರ ಮಟ್ಟಿಗೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನುವಂಥದ್ದು ಎರಡನೇ ವಿಚಾರ. ಈಗ ಪರಮ ಪೂಜನೀಯ ಗುರುಗಳವರ ಈ ಒಂದು ಪಾದಯಾತ್ರೆಯ ಉದ್ದೇಶ ಏನು ಅಂದ್ರೆ ಈಗ ಸುವರ್ಣ ವಿಧಾನಸೌಧ ಅಂತ ಏನದಲ್ಲ, ಅಲ್ಲಿ ರಾಜ್ಯ ಮಟ್ಟದ ಏನು ಆಡಳಿತ ಕಚೇರಿಗಳು ಇರ್ತಾವಲ್ಲ ಅವು ಸ್ಥಾಯಿಯಾಗಿ ಅಲ್ಲಿ ನಿರಂತರವಾಗಿ ಅಲ್ಲಿ ಸ್ಥಳಾಂತರ ಆಗಬೇಕು. ಬೆಂಗಳೂರಿನಿಂದ ಇಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಸ್ಥಳಾಂತರಗೊಂಡು ಈ ಭಾಗದ ಅಭಿವೃದ್ಧಿ ಆಗ್ಲಿ ಅಂತೇಳಿ ಇಷ್ಟು ದಿನ ನಾವೆಲ್ಲ ಏನ್ ಮಾಡಿದ್ವಿ, ಇಲ್ಲಿಂದ ನಾವೆಲ್ಲ ಅಲ್ಲಿ ಹೋಗ್ತಿದ್ವಿ ಬುತ್ತಿ ಕಟ್ಕೊಂಡು. ನಮ್ದು ಏನಾದ್ರು ಒಂದು ಕೇಸ್ ಇತ್ತು ಅಂದ್ರೆ